ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಬುಧ ಗ್ರಹವು ತನ್ನದೇ ಆದ ಮಿಥುನ ರಾಶಿಯಲ್ಲಿ ಚಲಿಸುವುದು ಮತ್ತು ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಜೊತೆಗೆ ಈ ವಾರ ಶುಕ್ರನು ತನ್ನ ಉನ್ನತ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾನೆ. ಗ್ರಹಗಳ ಈ ವಿಶೇಷ ಸಂಯೋಗದಿಂದಾಗಿ ಜನರಿಗೆ ಉತ್ತಮ ಲಾಭ ದೊರಕುವುದು. ಹಾಗಾಗಿ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಕೆಲವು ರಾಶಿಗಳಿಗೆ ಸೇರಿದ ಜನರು ಅಪಾರ ಲಾಭ ಮತ್ತು ಪ್ರಗತಿಯನ್ನು ಗಳಿಸಲಿದ್ದಾರೆ. ಸ್ವಲ್ಪ ಸಮಸ್ಯೆಗಳು ಎದುರಾದರೂ ಕೂಡ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಪ್ರೀತಿಯ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಗಳಿಸುವರು. ಜುಲೈ 27 ರಿಂದ ಆಗಸ್ಟ್ 2 ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ದೃಷ್ಟಿಯಿಂದ ಶನಿ 6ನೇ ಭಾವದಲ್ಲಿ ಇರುವ ಕಾರಣ ಈ ವರ್ಷ ನಿಮ್ಮ ಆರೋಗ್ಯ ಸಾಮಾನ್ಯಕ್ಕಿಂತ ಉತ್ತಮವಾಗಿದ್ದು ಚೈತನ್ಯದಿಂದ ಇರುತ್ತೀರಿ ಮತ್ತು ಇತರರೊಂದಿಗೆ ಸ್ವಾಭಾವಿಕವಾಗಿ ಬೆರೆಯುತ್ತೀರಿ. ಚಂದ್ರ ರಾಶಿಯ ದೃಷ್ಟಿಯಿಂದ ರಾಹು 5ನೇ ಭಾವದಲ್ಲಿ ಇರುವ ಕಾರಣ ಈ ವಾರ ಆರ್ಥಿಕ ಸ್ಥಿತಿ ಬಲಗೊಳಿಸಲು ಹಣ ಗಳಿಸಬೇಕೆಂದರೆ ನಿಮಗಿಂತ ಹೆಚ್ಚು ಜ್ಞಾನ ಮತ್ತು ಅನುಭವ ಇರುವವರ ಸಲಹೆ ಪಡೆದ ನಂತರ ಮಾತ್ರ ಹೂಡಿಕೆ ಮಾಡಿ. ಆಗ ಮಾತ್ರ ಸಂಪತ್ತು ಸುರಕ್ಷಿತವಾಗಿ ಲಾಭ ಗಳಿಸಲು ಸಾಧ್ಯ. ಈ ವಾರ ನಿಮ್ಮ ಸಂಗಾತಿ ಕುಟುಂಬದಲ್ಲಿ ಸಮನ್ವಯ ಸಾಧಿಸಲು ಸಹಾಯ ಮಾಡಲಿದ್ದಾರೆ. ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಉಡುಗೊರೆ ಸಿಗುವ ಯೋಗ ಕೂಡ ಇದೆ. ನಿಮ್ಮಿಂದ ಯಾರಿಗಾದರೂ ತೊಂದರೆಯಾಗಿದ್ದರೆ ಕ್ಷಮೆ ಕೇಳಿ, ಏಕೆಂದರೆ ತಪ್ಪು ಮಾಡುವುದು ಮಾನವ ಸಹಜ. ಆದರೆ ಅದೇ ತಪ್ಪು ಮತ್ತೆ ಮತ್ತೆ ಮಾಡುವುದು ಮೂರ್ಖತನ. ಇತ್ತೀಚೆಗೆ ವಿದ್ಯಾಭ್ಯಾಸ ಮುಗಿಸಿದವರಿಗೆ ಈ ವಾರ ಉದ್ಯೋಗ ಸಿಗುವ ಸಾಧ್ಯತೆ ಇದ್ದು ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳ ಆಸೆ ಕೂಡ ಈಡೇರಬಹುದು. ನಿಮ್ಮ 9ನೇ ಮನೆಯಲ್ಲಿ ಮಂಗಳ ಗ್ರಹ ಚಲಿಸುವುದರಿಂದ ಈ ವಾರ ಪ್ರಯಾಣ, ಉನ್ನತ ಅಧ್ಯಯನ, ಕಾನೂನು ವಿಷಯಗಳು ಮತ್ತು ದೂರದಲ್ಲಿರುವ ಜನರೊಂದಿಗಿನ ಸಂಪರ್ಕಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. ಚರ್ಚಿಸಲಾಗುತ್ತಿದ್ದ ಪ್ರಯಾಣವು ದೃಢೀಕೃತ ಯೋಜನೆಯಾಗಿ ಬದಲಾಗುತ್ತದೆ. ಆದರೆ ನಿಮ್ಮಲ್ಲಿ ಕೆಲವರು ಕೆಲಸ ಅಥವಾ ಪ್ರಮುಖ ಕೌಟುಂಬಿಕ ವಿಷಯದ ಕಾರಣದಿಂದಾಗಿ ಪ್ರಯಾಣಿಸುತ್ತೀರಿ. ಶಿಕ್ಷಣ, ವಲಸೆ, ಪ್ರಕಟಣೆ ಅಥವಾ ಕಾನೂನು ಸಮಸ್ಯೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸಹ ನೀವು ಎದುರಿಸಬೇಕಾಗುತ್ತದೆ. 9ನೇ ಮನೆಯಲ್ಲಿ ಮಂಗಳ ಒಳ್ಳೆಯದಲ್ಲ, ಆದ್ದರಿಂದ ನಿಮ್ಮ ಹಿರಿಯರನ್ನು ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಈ ವಾರ ಜಾಗತಿಕ ಉದ್ಯಮಗಳು ಮತ್ತು ದೂರದ ಪ್ರಯಾಣಗಳು ಇರುತ್ತವೆ. ನಿಮ್ಮ ಅಧಿಪತಿ ಶುಕ್ರ ಕನ್ಯಾ ರಾಶಿಯಲ್ಲಿದ್ದಾನೆ ಮತ್ತು ಅದು ನಿಮ್ಮ ಆಂತರಿಕ ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಸ್ವಲ್ಪ ಖಾಸಗಿ ಸಮಯ ತೆಗೆದುಕೊಳ್ಳುವ ಸಮಯ, ಆದ್ದರಿಂದ ನಿಮ್ಮಲ್ಲಿ ಅನೇಕರು ಏಕಾಂಗಿ ಪ್ರವಾಸಗಳಿಗೆ ಹೋಗುತ್ತೀರಿ. ನಿಕಟ ವ್ಯಕ್ತಿಯೊಂದಿಗೆ ಖಾಸಗಿ ಸಂಭಾಷಣೆಯು ಭಾವನಾತ್ಮಕ ಪರಿಹಾರವನ್ನು ತರುತ್ತದೆ. ಆದರೆ ನೀವು ಸ್ವಲ್ಪ ಸಮಯದಿಂದ ಮಾತನಾಡದ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುತ್ತಾನೆ. ವಿದೇಶಿ ಕಂಪನಿಗಳಲ್ಲಿ ತೊಡಗಿಸಿಕೊಂಡಿರುವವರು ಅಥವಾ ವಿದೇಶದಲ್ಲಿರುವ ಜನರೊಂದಿಗೆ ಕೆಲಸ ಮಾಡುವವರು ಉಪಯುಕ್ತ ಸಂವಹನವನ್ನು ಪಡೆಯುತ್ತಾರೆ. ನಿಮ್ಮ ಮುಂದಿನ ನಡೆಯ ಬಗ್ಗೆ ನಿಮಗೆ ಖಚಿತವಾಗುವವರೆಗೆ ನೀವು ಒಂದು ವೈಯಕ್ತಿಕ ವಿಷಯವನ್ನು ಖಾಸಗಿಯಾಗಿ ಇಟ್ಟುಕೊಳ್ಳುತ್ತೀರಿ. ಈ ವಾರ ಕುಂಭ ರಾಶಿಯಲ್ಲಿ ಹುಣ್ಣಿಮೆಯು ಪ್ರಬಲವಾಗಿರುತ್ತದೆ. ಇದು ನಿಮ್ಮ ಸೃಜನಶೀಲ ಕೌಶಲ್ಯ ಮತ್ತು ಪ್ರೇಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರೇಮ ಜೀವನವು ಕೆಲವು ಸಮಸ್ಯೆಗಳ ಮೂಲಕ ಹೋಗುತ್ತದೆ ಮತ್ತು ಅವು ಮುಂದಿನ 6 ತಿಂಗಳಲ್ಲಿ ಕೊನೆಗೊಳ್ಳುತ್ತವೆ. ದಂಪತಿಗಳು ಮಕ್ಕಳು ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಗಂಭೀರವಾದ ಸಂಭಾಷಣೆ ನಡೆಸುತ್ತಾರೆ, ಆದರೆ ಪೋಷಕರು ಮಗುವಿನ ಅಧ್ಯಯನ ಅಥವಾ ಸಾಧನೆಗಳ ಬಗ್ಗೆ ಪ್ರಮುಖ ಸುದ್ದಿಗಳನ್ನು ಸ್ವೀಕರಿಸುತ್ತಾರೆ. ವಿದ್ಯಾರ್ಥಿಗಳು ಪರೀಕ್ಷೆ ಅಥವಾ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ನಿರ್ಣಾಯಕ ಹಂತವನ್ನು ತಲುಪುತ್ತಾರೆ. ಮುಂದಿನ 6 ತಿಂಗಳುಗಳವರೆಗೆ ನಿಮ್ಮ ಸೃಜನಶೀಲ ಕೌಶಲ್ಯಗಳು ಮತ್ತು ಮಕ್ಕಳು ಬಹಳ ಮುಖ್ಯವಾಗುತ್ತಾರೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಿ ಮತ್ತು ಅದನ್ನು ಉತ್ತಮವಾಗಿ ಬೆಳೆಸಿರಿ. ಈ ಮೊದಲೇ ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದರ ಮುಂದೆ ಪ್ರತಿನಿತ್ಯ ತುಪ್ಪದ ದೀಪವನ್ನು ಬೆಳಗಿಸಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜುಲೈ 27 ರಿಂದ ಆಗಸ್ಟ್ 2 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.